ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷಾ ಗಿರೀಶ ಕನ್ನಡ ಲಾಗ್. ನೀವು ಇವಾಗ ನೋಡ್ತಾ ಇರೋದು ಗುರುವಾರ ಬೆಳಿಗ್ಗೆ ಲಾಗ್ ಆಗಿರುತ್ತೆ. ನಾನು ಮನೇಲಿ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ನಾನು ಹುಡುಗರೆಲ್ಲ ರೆಡಿ ಆದ್ವಿ. ಹೋಟೆಲ್ ಹತ್ರ ಹೊರಡೋಕ್ಕೂ ಮುಂಚೆ ಒಂದು ಲೋಟ ಕಾಫಿ ಕುಡ್ದು ಹೋಟೆಲ್ಗೆ ಹೊರಟ್ವಿ. ಇವತ್ತು ಹೋಟೆಲಲ್ಲಿ ಮಧ್ಯಾಹ್ನಕ್ಕೆ ಯಾರೋ ಒಬ್ಬಟ್ಟು ಆರ್ಡ್ರ್ ಕೊಟ್ಟಿದ್ದರು. ಏನೇನು ಕೊಟ್ಟಿದ್ರಪ್ಪ ಅಂದರೆ ಕೋಸಂಬರಿ, ಮೊಸರನ್ನ, ಒಬ್ಬಟ್ಟು, ಅನ್ನ, ರಸಮ್, ಬೀನ್ಸ್ ಪಲ್ಯ ಮತ್ತು ವೆಜಿಟೇಬಲ್ ಪಲಾವ್, ಬಜ್ಜಿ ಇಷ್ಟೆಲ್ಲ ಆರ್ಡ್ರ್ ಕೊಟ್ಟಿದ್ದರು. ಅವ್ರು ಮಧ್ಯಾಹ್ನ ಕೇಳಿದರು. ಅವ್ರು ಬರೋ ಅಷ್ಟೊತ್ತಿಗೆಲ್ಲ ಆರ್ಡ್ರದೆಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ನನ್ನ ಮಗಳು ಇವತ್ತು ಊರ ಕಡೆ ದೇವ್ರು ಬರುತ್ತಲ್ಲ ಆ ಥರದ್ದು ಆ್ಯಕ್ಟ್ ಮಾಡಿ ಅವ್ರ ಅಪ್ಪನಿಗೆ ತೋರಿಸ್ತಾಯಿದ್ರು. ನಮ್ಮ ಮನೆಯವರು ಅವಳಿಗಿಂತ 10 ರೂಪಾಯಿ ಆ್ಯಕ್ಟ್ ಮಾಡಿ ಅಂದರೆ 100 ರೂಪಾಯಿ ಆ್ಯಕ್ಟ್ ಮಾಡಿ ತೋರಿಸ್ತಾಯಿದ್ರು ಅವಳಿಗೆ. ಅದನ್ನೆಲ್ಲ ಮುಗಿಸ್ಕೊಂಡು ಅಂದರೆ ನಾಳೆ ವರಲಕ್ಷ್ಮಿ ಹಬ್ಬ ಇರೋದಕ್ಕೆ ಬಟ್ಟೆ ತೊಗೊಂಡು ಹೋಗೋಣ ಅಂತ ನಾವು ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆಗಳನ್ನೆಲ್ಲ ತೊಗೊಬಂದ್ವಿ. ನಾವು ತೊಗೊಂಡಿದ್ದು ಎಲ್ಲಿ ಬಟ್ಟೆ ಅಂದರೆ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಇದೆ, ಅಲ್ಲೋಗಿ ಬಟ್ಟೆ ತೊಗೊಂಬಂದ್ವಿ. ಬಟ್ಟೆ ತೊಗೊಂಡಾದ್ಮೇಲೆ ನನ್ನ ಮಗಳು ಆ ಬ್ಯಾಗ್ನ ನಮ್ಮ ಕೈಗೆ ಕೊಡ್ತಾನೆ ಇರಲಿಲ್ಲ. ನಾನೇ ತೊಗೊಬರ್ತೀನಮ್ಮ ಅಂತೇಳಿ ಅವಳೇ ತೊಗೊಂಬಂದ್ಲು. ಹೋಗೋಷ್ಟೊತ್ತಿಗೆ ಅನ್ನ ರಸಮ್ ಮಾಡೋಗಿದ್ವಿ. ಊಟ ಎಲ್ಲ ಮುಗಿಸಿ ನಾವಿವಾಗ ಬಂದಿರೋದು ಅಂದರೆ ನಮ್ಮ ಹೋಟೆಲ್ ಇದೆಯಲ್ಲ ಓನರ್ ಆಂಟಿ ಮನೆಗೆ ಬಂದಿದ್ದೀವಿ. ಏನಕ್ಕಪ್ಪ ಅಂದರೆ ಅವರು ನಾಳೆ ವರಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದಾರೆ. ಹಂಗಾಗಿ ಸೀರೆ ಉಡ್ಸ್ಕೊಡುವಂತೆ ಬಾ ಅಂತ ಹೇಳಿ ಕರೆದಿದ್ರು. ಅಲ್ಲಿಗೆ ಹೋಗಿ ನಾವು ಸೀರೆ ಎಲ್ಲ ಉಡ್ಸ್ಕೊಟ್ಟು ಬಂದ್ವಿ. ಅಂದರೆ ಪ್ರತಿ ವರ್ಷ ಅವ್ರ ಮನೇಲಿ ಅವ್ರ ಮಗಳು ಉಡ್ಸ್ಕೊಡೋರು. ಅವ್ರು ಇವಾಗ ಕೆನಡಾಗೆ ಹೋಗಿದ್ದಾರೆ. ಹಂಗಾಗಿ ನನ್ನ ಕರೆದಿದ್ರು, ಬಾ ಸ್ವಲ್ಪ ಸೀರೆ ಉಡ್ಸ್ಕೊಡು ಹೋಗುವಂತೆ, ನೀವು ಹೆಂಗಿದ್ರು ನೆಕ್ಸ್ಟ್ ವೀಕ್ ಮಾಡ್ತಾ ಇದೆಯಲ್ಲ ಅಂತ ಹೇಳಿದರು. ಅದಕ್ಕೆ ಹೋಗಿ ಸೀರೆ ಎಲ್ಲ ಉಡ್ಸ್ಕೊಟ್ಟು ಬರೋಷ್ಟೊತ್ತಿಗೆ 11:15 ಆಗಿತ್ತು. ಅದೆಲ್ಲ ಮುಗಿಸ್ ಕೆಳಗಡೆ ಹೋಟ್ಲ್ ಹತ್ರ ಬಂದರೆ ನಮ್ಮ ಮನೆಯವ್ರು ಇನ್ನೂ ಆಲೂಗಡ್ಡೆ ಬಿಡಿಸ್ತಾಯಿದ್ರು. ಅದಕ್ಕೆ ನನ್ನ ಮಗಳು, ಅಪ್ಪ ನಾನು ಬಿಡಿಸ್ಕೊಡ್ತೀನಿ ಅಂತೇಳಿ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ಲು. ಇವಾಗ ನೋಡ್ತಾಯಿದ್ರೆ ನಾವು ಬೈಕ್ ಹತ್ರ ಬಂದು ನಿಂತಿದ್ವಿ. ಬೈಕ್ ಹತ್ತಕ್ಕಿಂತ ಡೋರ್ ಕರೆಕ್ಟಾಗಿ ಹಾಕಿದ್ದೀವ ಇಲ್ವಾ ಅಂತ ಚೆಕ್ ಮಾಡ್ತಾಯಿದ್ದಾಳೆ ಅವಳು. ಇನ್ನು ಇವಾಗ ಬಂದು ನೋಡ್ತಾ ಇರೋದು ಶುಕ್ರವಾರ ಬೆಳಗ್ಗೆ ಲಾಗ್, ಅಂದರೆ ವರಲಕ್ಷ್ಮಿ ಹಬ್ಬದ ದಿನದ ಲಾಗ್ ಆಗಿರುತ್ತೆ. ನಾನು ಸಿಂಪಲಾಗಿ ಮಾಮೂಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಾನು ನನ್ನ ಮಕ್ಕಳೆಲ್ಲ ಹೋಟೆಲ್ ಹತ್ರ ಹೊರಡೋಕ್ಕೆ ರೆಡಿ ಆಗಿದ್ದೀವಿ. ನೋಡಿ, ನಾನು ಈ ಥರ ಪೂಜೆ ಮಾಡಿದ್ದೆ ಇವತ್ತು. ಅಂದರೆ ನಮ್ಮದು 2 ಡೋರ್ ಬರುತ್ತೆ. ಆ ಕಡೆ ಒಂದು ಬಾಲ್ಕನಿ ಥರ ಸೈಡಲ್ಲಿ ಸ್ವಲ್ಪ ಸಿಂಪಲಾಗಿ ಬಾಲ್ಕನಿ ಇದೆ. ಆ ಕಡೆ ಡೋರಿಗೂ ನಾನು ಯಾವಾಗಲೂ ರೆಡಿ ಮಾಡ್ತೀನಿ. ಅದೆಲ್ಲ ಮುಗಿಸಿ ಒಂದು ಲೋಟ ಕಾಫಿ ಕುಡ್ದು, ಅಂದರೆ ಹೋಟೆಲ್ ಹತ್ರ ಹೋದರೆ ತಿಂಡಿ ತಿನ್ನೋದು ಲೇಟ್ ಆಗುತ್ತಲ್ಲ, ಕಸ್ಟಮರ್ ಇರುತ್ತಾರೆ ಅಂತೇಳಿ ಫಸ್ಟ್ ಇಲ್ಲೇ ಒಂದು ಲೋಟ ಕಾಫಿ ಕುಡ್ದು ಹೋಗ್ಬಿಡ್ತೀನಿ. ಹೋಟ್ಲ್ ಹತ್ರ ಬಂದು ಹೋಟ್ಲಲ್ಲೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಇವತ್ತು ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ನನ್ನ ಮಗನ ಕರೆದ್ರೆ, ನನ್ನ ಮಗ ಇವತ್ತು ಅವ್ರ ಫ್ರೆಂಡ್ಸ್ ಬಂದಿದ್ದರು ತಿಂಡಿ ತಿನ್ನೋಕ್ಕೆ ಹೋಟೆಲ್ ಹತ್ರ ಅಂತೇಳ್ಬಿಟ್ಟು, ಅಮ್ಮ ನೀನು ಹೋಗು ನಾನು ಆಮೇಲೆ ಹೋಗ್ತೀನಿ ಅಂತ ಹೇಳ್ದ. ಹಾಗಾಗಿ ಅವನವ್ನ ಫ್ರೆಂಡ್ಸ್ ಜೊತೆ ಹೋಗ್ತಾನೆ ಅಂತೇಳಿ ನಾವು ದೇವಸ್ಥಾನ ಹತ್ರ ಬಂದ್ವಿ. ನಾವು ದೇವಸ್ಥಾನ ಹತ್ರ ಬಂದರೆ ಏನು ಇಷ್ಟೊಂದು ಜನ ನಿಂತಿದ್ದಾರೆ ಅಂತ ನೋಡಿದ್ರೆ, ಯಾವುದೋ ಗಲೀಜು ಅನ್ನೋ ಫಿಲಮ್ಮು ನೇಮಿಂಗ್ ಸೆರೆಮನಿ ಇತ್ತು, ಅದಕ್ಕೆ ಅಷ್ಟೊಂದು ಜನ ಇದ್ದರು. ಆಮೇಲೆ ನಾವು ದೇವ್ರಿಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಹೊರಟ್ವಿ. ಅಷ್ಟು ಇವಾಗ ನೋಡ್ತಾ ಇರೋದು ನೀವು, ಇದು ಹಬ್ಬದ ದಿನವೇ ಅಂದರೆ ವರಲಕ್ಷ್ಮಿ ಹಬ್ಬದ ದಿನವೇ ನೈಸ್ ರೋಡಲ್ಲಿ 2 ಆಕ್ಸಿಡೆಂಟ್ ಆಗಿತ್ತು. ಇದು ಒಂದು, ಮತ್ತು ಇವಾಗ ನೋಡ್ತಾ ಇರೋದು ಒಂದು. ಇದಾಗಿ ಒಂದು ಹಾಫ್ ಆನ್ ಅವರ್ ಆಗಿತ್ತಷ್ಟೇ, ಇಬ್ಬರು ಸ್ಪಾಟ್ ಔಟ್ ಆಗಿಬಿಟ್ಟಿದ್ರು ಅಲ್ಲೇನೇ. ಹಬ್ಬದ ದಿನನೇ ಆಗಿದೆ ನೋಡಿ. ಯಪ್ಪ, ನನಗಂತೂ ಮೈಂಡ್ ಜುಮ್ ಅನಿಸ್ತು. ಇನ್ನು ಇವಾಗ ನೋಡ್ತಾ ಇರೋದು ನಾವು ನಮ್ಮನೆ ಹೆಣ್ದೇವ್ರ ದೇವಸ್ಥಾನಕ್ಕೆ ಬಂದಿದ್ವಿ. ಎಲ್ಲಿ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಊರಲ್ಲಿ. ಇನ್ನೂ ಐನೋರು ಬಂದಿರಲಿಲ್ಲ, ಬೇಗನೆ ಹೋಗಿದ್ವಿ ನಾವು. ಮತ್ತಿನ್ನು ರಿಟರ್ನ್ ಬೆಂಗಳೂರಿಗೆ ಬರಬೇಕಲ್ಲ ಅಂಥೇಳಿ ಅಷ್ಟೊತ್ತಿಗೆ ಅವರಿಗೂ ಫೋನ್ ಮಾಡಿದ್ವಿ. ಅವರು ಎಲ್ಲ ಬಂದು ಪೂಜೆ ಎಲ್ಲ ಮುಗಿಸ್ಕೊಟ್ರು. ನಾವು ಆಷಾಢದಲ್ಲೇ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಆಷಾಢದಿಂದ ಬರೋಕ್ಕೆ ಆಗಿರಲಿಲ್ಲ, ಈಗ ಬರೋ ಟೈಮ್ ಸಿಕ್ತು. ಹಾಗಾಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇನ್ನು ಅವತ್ತು ನಾವು ನೆಕ್ಸ್ಟ್ ಡೇ ಇದು ಬೆಳಗ್ಗೆ ನನ್ನ ಮಗಳು ಏನೋ ಕೈಯೆಲ್ಲ ಹಿಂಗೆ ಇಟ್ಕೊಂಬಿಟ್ಟು ಓಂ ನಮಃ ಶಿವಾಯ ಮಾಡ್ತೀನಿ, ನಾನು ಓಂ ನಮಃ ಶಿವಾಯ ಮಾಡ್ತೀನಿ ಅಂತ ಹೇಳ್ತಾಯಿದ್ಲು. ನಾನು ನೋಡ್ತಾ ಇದ್ದಕ್ಕೆ, ಅಮ್ಮ ನೀವು ನೋಡಬೇಡಿ ಅಂತ ಹೇಳ್ತಾಯಿದ್ಲು. ಅದಕ್ಕೆ ಸುಮ್ಮನೆ ಹಂಗೆ ಶೇರ್ ಮಾಡಿದ್ದೀನಿ ಅಷ್ಟೇ ಇದನ್ನು. ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.